ಕೇಳಿರೋದು ನಮ್ಮ ಏಮ್ಸ್ ಬಗ್ಗೆ, IIT ಧಾರವಾಡ ಬಗ್ಗೆ ಕೇಳಿದ್ವಿ, ಮತ್ತು ಇರಿಗೇಷನ್ ಪ್ರಾಜೆಕ್ಟ್ಸ್ನ ಸಪೋರ್ಟ್ ಮಾಡಿ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್. ಬಿಕಾಸ್ ವೆರಿ ಕ್ಲಿಯರ್ಲಿ ನಮ್ಮ ಚೀಫ್ ಮಿನಿಸ್ಟರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಮಗೆ ಒಂದು ಕ್ಲಾರಿಟಿ ಕೊಟ್ಟಿದ್ರು. ನೀವು ಕೇಂದ್ರದಲ್ಲಿರುವಂತಹ ಎಲ್ಲ MPಸು, ಬೋತ್ ರೂಲಿಂಗ್ ಆ್ಯಂಡ್ ದ ಆಪೋಸಿಷನ್, ಹೋಗಿ ನಮ್ಮ ಮಿನಿಸ್ಟರ್ಸ್ನ, ಪ್ರೈಮ್ ಮಿನಿಸ್ಟರ್ಸ್ನ ಒತ್ತು ಕೊಟ್ಟು ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನವನ್ನು ತಗೊಂಡು ಬರ್ರಿ ಅಂತ. ಸೊ ಇದ್ರ ಬಗ್ಗೆ ನಮ್ಮ ನಮ್ಮ ಸ್ಟೇಟ್ ಹೈವೇ ಅಪ್ಗ್ರೇಡೇಷನ್ ಬಗ್ಗೆ ಕೇಳಿದ್ವಿ, SH25 ಅಪ್ಗ್ರೇಡೇಷನ್ ಬಗ್ಗೆ ನಿತಿನ್ ಗಡ್ಕರಿ ಅವ್ರನ್ನ ಕೇಳಿದ್ವಿ. ಮತ್ತು ನಮ್ಮ ಭಾಗಕ್ಕೆ ಟ್ರೈಬಲ್ ಏರಿಯಾ ಇದೆ, ಜಗಳೂರು ಕ್ಷೇತ್ರ, ಸೊ ಅಲ್ಲಿ ಕೂಡ ಏಕಲವ್ಯ ಸ್ಕೂಲ್ ಬಗ್ಗೆ ಕೇಳಿದ್ವಿ. ಆಮೇಲೆ ಏಮ್ಸ್ ಫಾರ್ ಕರ್ನಾಟಕ, ಯಾಕಂದರೆ ರಾಯಚೂರು ಭಾಗದಲ್ಲಿ ಸುಮಾರು ದಿನದಿಂದ ಧರಣಿಯಲ್ಲಿದ್ದರು, ಜೊತೆಗೆ ಬೆಂಗಳೂರು ಕೂಡ ಬಂದಿದ್ರು ಒಂದು ಟೀಮ್. ಸೊ ಇಡೀ ದೇಶದಲ್ಲೇ ಸಾಕಷ್ಟು ಏಮ್ಸ್ ಇದೆ, ಬಟ್ ಕರ್ನಾಟಕದಲ್ಲಿ ಏಮ್ಸ್ ಅನ್ನೋದು ಇಲ್ಲ, ಅದ್ರ ಬಗ್ಗೆ ಕೂಡ ಕೇಳಿದ್ರು. ಮೇಡಮ್, ಬಿಜೆಪಿ ಹೇಳ್ತಾ ಇದೆ ಇದು ಒಂದೊಂದು ರಾಜ್ಯ ಅಂತ ಗುರುತಿಸ್ಕೊಂಡು ಕೊಡುವಂಥದ್ದಲ್ಲ, ಇದರಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಅಲ್ಲಿ ಕರ್ನಾಟಕಗೂ ಸಿಗುತ್ತೆ. ಈಗ ತೆಂಗು, ಗೋಡಂಬಿ, ಕರಾವಳಿ ಎಲ್ಲ ಸಿಗುತ್ತೆ. ರಾಜ್ಯದ ಹೆಸರು ಹೇಳಿದ್ರೆ ಮಾತ್ರ ಸಿಗುತ್ತೆ ಅನ್ನೋಂಥದ್ದು ಎಷ್ಟು? ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಏನು 2 years ಇಂದ ಲ್ಯಾಬ್ಸ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ಸ್ಪೆಷಲ್ ಗ್ರಾಂಟ್ಸ್ ಅಂತ ಮೆನ್ಷನ್ ಮಾಡಿದರೆ, ವಿಕಸಿತ್ ಭಾರತ್ ಹಿಂಗೆ ನನಸು ಮಾಡ್ತೀರಾ? 7 trillion ಎಕಾನಮಿ ಅಂತ ಹೇಳ್ತೀರಾ ಬೈ 2047. ಟಾರ್ಗೆಟ್ಸ್ ಇಟ್ಕೊಂಡಿದ್ದೀರಾ, ಕ್ಲಿಯರ್ ಟಾರ್ಗೆಟ್ಸ್. ಸೊ IT ಸೆಕ್ಟರ್ ಆ್ಯಂಡ್ ಅದರ್ ಸೆಕ್ಟರ್ಸ್ ವೇರ್ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡಿದ್ರೆ ಈಗ ಪೊಟೆನ್ಷಿಯಲ್ ಅಲ್ಲಿ, ಆಮೇಲೆ ನಟ್ಸ್ ಬಗ್ಗೆ, ಮತ್ತು ಈ ಕಳೆದ ಬಾರಿ ಬಿಹಾರಿಗೆ ಸ್ಪೆಷಲ್ ಬಡ್ಜೆಟ್ ಅನೌನ್ಸ್ ಮಾಡಿದ್ರಲ್ಲ, ಮಖನಾ ಬಗ್ಗೆ. ಸೊ ಈ ರೀತಿ ನಮ್ದು ಎಕ್ಸ್ಪೆಕ್ಟೇಷನ್ ಇತ್ತು, ವಿಶೇಷವಾಗಿ ಕರ್ನಾಟಕಕ್ಕೆ ಏನು ಕೊಡ್ತೀರಾ ನೀವು? ಅದಕ್ಕೆ ಹೇಳ್ತಾ ಇರೋದು ಡೀಪ್ ಫೇಕ್ ಬಗ್ಗೆ, ಆಮೇಲೆ ಆರೆಂಜ್ ಎಕಾನಮಿ ಅಂತ ಎಲ್ಲ ದೊಡ್ಡದಾಗಿ ಮಾತಾಡಿದ್ದಾರೆ. ಬಟ್ ಸ್ಪೆಸಿಫಿಕ್ ಆಗಿ ಕರ್ನಾಟಕ ವಿಚ್ ಇಸ್ ಡೂಯಿಂಗ್ ಸೋ ವೆಲ್ನ, ಅಲ್ಲಿಗೆ ಸ್ಪೆಷಲ್ ಗ್ರಾಂಟ್ಸ್ ಅಂತ ಏನೂ ಬಂದಿಲ್ಲ ಅಂತ ನಮ್ಗೆ ಕೊರತೆ. ನಿರಾಶಾದಾಯಕ ಬಜೆಟ್ ಅಂತೀರ? ನಿರಾಶಾದಾಯಕ ಬಜೆಟ್ ಯಾಕೆ ಅಂದರೆ, 16th ಫೈನಾನ್ಸ್ ಕಮಿಷನ್ ಏನು ನಮಗೆ ಮಲ್ತಾಯಿ ಧೋರಣೆ ಅಂತಲೇ ಹೇಳ್ತಾ ಇದ್ದೀವಿ. ಸೊ ಅದರ ಭರ್ಪಾಯಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕೂಡ ಓದ್ತಾ ಇದ್ದೀವಿ. ಇನ್ನು ನಮ್ಮ ಏನು 50% ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ, ಅದು ಕೇವಲ 41% ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಪ್ರತಿಕ್ರಿಯೆ ಏನು ಅಂದರೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಉಪ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ಎಲ್ಲ ಮಿನಿಸ್ಟರ್ಸು ಈಗ 2 ವರ್ಷದಿಂದ ದೆಹಲಿನಲ್ಲೇ ಓಡಾಡ್ತಾ ಇದ್ದೀವಿ. ನಮ್ಮ ಸ್ಟೇಟಿಗೆ ಏನು ಅನ್ಯಾಯ ಆಗಿದೆ, ಸುಮಾರು 1% ಅಷ್ಟು ಲಾಸ್, ಅರೌಂಡ್ 80,000 crore ಅಂತ ಏನು ಹೇಳ್ತೀವಿ. ನಮ್ಮ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ GSTನಲ್ಲಿ ನಂಬರ್ 2 ಇದ್ದೀವಿ. GDP ಗ್ರೋತ್ನಲ್ಲಿ ವಿ ಆರ್ ಅಮಂಗ್ ದ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ಸು. ಸೊ ಇದೆಲ್ಲದರ ನಡುವೆ ಸ್ಪೆಷಲ್ ಪ್ಯಾಕೇಜ್ ಅಂತ ಹೇಳಿ, ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನತೆಗೆ ಬ್ಯಾಂಗ್ಳೂರಿನ ಅಭಿವೃದ್ಧಿ ಆಯಿತು, ಇರಿಗೇಷನ್ ಪ್ರಾಜೆಕ್ಟ್ಸಿನ ಅಭಿವೃದ್ಧಿ, ಏಮ್ಸ್ ಫಾರ್ ಕರ್ನಾಟಕ ಅಂತ ಹೇಳ್ತಾ ಇದ್ದೀವಿ. ಅದು ಇನ್ನಾದರೂ ನಮ್ಮ ಕನಸು ನನಸಾಗ್ತಾ ಇಲ್ಲ. ಸೊ ಇಂಥ ಒಂದು ಬಡ್ಜೆಟ್ಟು ಸ್ಟೇಟಿಗೆ ಸ್ಪೆಸಿಫಿಕ್ ಆಗಿ ಗ್ರೋತಿಗೆ, ಈಗ ವಿಕಸಿತ್ ಭಾರತ್ ಅಂತ ಹೇಳ್ತಾರೆ. ಸೊ ಈಗ AIಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಇಂಡಸ್ಟ್ರೀಸಿಗೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಅನೌನ್ಸ್ ಮಾಡಿದ್ದಾರೆ ಬಡ್ಜೆಟ್ಸು, ಗ್ರೋತ್ ಆಫ್ ಇಂಡಸ್ಟ್ರೀಸು. ಸೊ ಆದರೂ ಕೂಡ ಸ್ಟೇಟ್ ವಿಚ್ ಆರ್ ರಿಯಲಿ ಪರ್ಫಾರ್ಮಿಂಗ್ ವೆಲ್, ಅಲ್ಲಿರುವಂತಹ ಪೊಟೆನ್ಷಿಯಲಿಗೆ ಸ್ಪೆಸಿಫಿಕ್ ಆಗಿ ಬಡ್ಜೆಟ್ನಲ್ಲಿ ಕ್ಲಾರಿಟಿ ಇಲ್ಲ. ಮೇಡಮ್, IT ಸೆಕ್ಟರ್ಗೆ ಅನುಕೂಲ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಎಂಪ್ಲಾಯ್ಮೆಂಟ್, ಯೂತ್ನಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನಿಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿದ್ರು. ಸೊ ನಮಗೂ ಅದೇ ಆತಂಕ ಇದೆ. ಇಂಟರ್ನ್ಶಿಪ್ ಪ್ರೋಗ್ರಾಮಿಗೆ crores of rupees ಇನ್ವೆಸ್ಟ್ ಮಾಡಿದ್ದೀರಾ, ಸ್ಕಿಲ್ಲಿಂಗಿಗೆ ಇನ್ವೆಸ್ಟ್ ಮಾಡಿದ್ದೀರಾ, ಬಟ್ ವಾಟ್ ಈಸ್ ದ ಔಟ್ಕಮ್ ಆಫ್ ದಿಸ್ ಬಡ್ಜೆಟ್? ಎವ್ರಿ ಇಯರ್ ಯು ಮೇಕ್ ಬಿಗ್ ಅನೌನ್ಸ್ಮೆಂಟ್, ಬಟ್ ಆ ಅಮೌಂಟ್ ಏನು ನೀವು ಸ್ಕಿಲ್ಲಿಂಗಿಗೆ, ಎಂಪ್ಲಾಯ್ಮೆಂಟಿಗೆ ಹಾಕ್ತಾ ಇದ್ದೀರಾ, ಸ್ಕಿಲ್ಲಿಂಗಿಂದ ಎಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಯಿತು? ನಮ್ಮ ಸ್ಟಾರ್ಟಪ್ಸು, MSMEಸ್ಗೆ ಸ್ಟಾರ್ಟಪ್ಸ್ನಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯೂನಿಕಾರ್ನ್ಸ್, ಇಷ್ಟೊಂದು ನಂಬರ್ ಆಫ್ ಯೂನಿಕಾರ್ನ್ಸ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡಿದರು. ಬಟ್ ಅದರಿಂದ ಎಂಪ್ಲಾಯ್ಮೆಂಟ್ ಎಷ್ಟು ಕ್ರಿಯೇಟ್ ಆಗಿದೆ? ಪ್ರತಿ ವರ್ಷ 20 ಕೋಟಿನ 2 ಕೋಟಿ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂದ್ರಲ್ಲ BJP ಅವರು, 2 ಕೋಟಿ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂದಿದ್ದಾರೆ. ಸೊ ಇದು ಬರೀ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್, ಗ್ರೌಂಡ್ ರಿಯಾಲಿಟಿ ಅಂತ ಕೇಳಬೇಕಾಗಿದೆ. ಸ್ಪೆಷಲಿ ಇಂಟರ್ನ್ಶಿಪ್ ಪ್ರೋಗ್ರಾಮು, ಇವನ್ ದ ಇಂಡಸ್ಟ್ರೀಸ್ ಆರ್ ನಾಟ್ ಕ್ಲಿಯರ್, ಯಾವ ರೀತಿ ಇದನ್ನು ನಾವು ಮುಂದುವರಿಸಬೇಕು. ಬಿಕಾಸ್ ಬೇರೆ ಸೆಕ್ಟರ್ಸ್ ಇರುತ್ತೆ, IT ಸೆಕ್ಟರ್ ಇರುತ್ತೆ, ಆಮೇಲೆ ಕೆಮಿಕಲ್ ಇಂಡಸ್ಟ್ರೀಸು, ಮೆಕ್ಯಾನಿಕಲ್ ಇಂಡಸ್ಟ್ರೀಸ್, ಯಾವ ರೀತಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕೊಡಬೇಕು ಅವರಿಗೆ ಅಂತ ಅವ್ರಿಗೂ ಕ್ಲಾರಿಟಿ ಇಲ್ಲ. ಸೊ ಪ್ರೋಗ್ರಾಮ್ ಈ ರೀತಿ ಇದೆ, ದೊಡ್ಡ ಅನೌನ್ಸ್ಮೆಂಟ್ಸ್ ಹೊರಗಡೆ ನೋಡುವಾಗ ಭಾಳ ದೊಡ್ಡ ಅನೌನ್ಸ್ಮೆಂಟ್ ಅನ್ಸುತ್ತೆ, ಬಟ್ ಗ್ರೌಂಡ್ನಲ್ಲಿ ಒಂದು ಕ್ಲಿಯರ್ ಪ್ಲಾನಿಂಗ್ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.